ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಬ್ರಂಚ್ ಯಮ್ಮಿ ಆಗಿ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ ಕಡೆ, ಹುಳಿ ಹುಳಿ ಥರ ಇದೆ. ಯಾವ ಇದಕ್ಕೆ ಇದನ್ನು ತರಿಸಿರೋದು ನೀವು? ಏನು ಮನುಷ್ಯರಲ್ವಾ? ಮತ್ತಿನ್ನೇನು ಗಮ್ಮನತ್ತೆ ಹೂವಲ್ಲ. ಗಮ್ಮನತ್ತೆ ಹೂವಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಭವಿಷ್ಯ ಇವತ್ತು ಸಂಡೇ. ಭವಿಷ್ಯ ಎದ್ಬಿಟ್ಟು ಇವಾಗ ಬಂದಿದ್ದಾಳೆ ಅಡುಗೆ ಮನೆಗೆ. ಏನೋ ಮಾಡ್ಕೋತಾ ಇದ್ದಾಳೆ. ಎಗ್ಗು ಮತ್ತು ಬನ್ ಮಧ್ಯೆ ಎಗ್ ಹಾಕ್ಕೊಂಡು ಏನೋ ಮಾಡ್ಕೋತಾ ಇದ್ದಾಳೆ. ಏನು ಅದರೊಳಗಡೆನೆ ಇಲ್ಲೊಂದಿದೆ ಪೆರಿ ಪೆರಿ ಮ್ಯಾಗಿ ಮಸಾಲ, ಇಲ್ಲೇ ಓಪನ್ ಆಗಿರೋದು ಒಂದಿರಬೇಕು. ಸೊ ಇವತ್ತು ನಾನು ಒಂದು ಎಗ್ ರೆಸಿಪಿ ಮಾಡಿದ್ದೀನಿ. ಅದನ್ನು ಇನ್ನೊಂದು ಬ್ಲಾಗ್ನಲ್ಲಿ ಹಾಕ್ತೀನಿ, ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅದರಲ್ಲಿ ನೀವು ನೋಡ್ಬೋದು ಹೇಗೆ ಮಾಡೋದು ಅಂತ. ತುಂಬ ಈಸಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನೀವು ಅದನ್ನು ಸ್ವಲ್ಪ ಆಲ್ಟರ್ ಸಹ ಮಾಡ್ಕೋಬೋದು. ಇಟ್ಸ್ ಅ ಹೆಲ್ದಿ ರೆಸಿಪಿ. ಇವಾಗ ಸದ್ಯಕ್ಕೆ ಟಿಫನ್ ರೆಡಿ ಮಾಡಿದ್ದೀನಿ. ಟೊಮೆಟೊ ಬಾತ್, ಎಗ್ ಫ್ರೈ, ಅದು ಎಗ್ ಬೈಟ್ಸು, ಮತ್ತು ನೆನ್ನೆ ಭವಿಷ್ಯಂಗೆ ಜಾಕ್ ಫ್ರೂಟ್ ಫ್ರೈ ಇಷ್ಟ ಆಯಿತು ಜಾಸ್ತಿ, ಅದಕ್ಕೋಸ್ಕರ ತಿರ್ಗಾ ಮಾಡು ಅದನ್ನೇ ಅಂತ ಹೇಳಿದ್ರು. ಇವಾಗ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಈ ರೀತಿ ನೀವು ಬನ್ನಿಗೆ ಮ್ಯಾಗಿ ಮಸಾಲ ಹಾಕೊಂಡು ಮಾಡ್ತಾ ಇದ್ದಾರೆ. ಇವತ್ತಿನ ನಮಗಿಲ್ಲ ರೀ. ಹಾಂ ನುಂಗಿ ಅಪ್ಪಂಗೊಂದು ಮಾಡ್ಕೊಳ್ಳೋ. ಅಪ್ಪ ಏನೋ ಸ್ವೀಟ್ ಆಗಿರತ್ತೆ ತಿನ್ನತ್ತದ. ಏ ಅಪ್ಪಂಗೊಂದು ಮಾಡ್ಕೊಡುವ ಮಾಡ್ಕೊಡ್ ಭವಿಷ್ಯ. ಅಪ್ಪಂಗೊಂದು ಮಾಡ್ಲಿಲ್ವಾ ಇಡಿಯಟ್? ನಾನೇ ಮಾಡ್ಕೊಡ್ತೀನಿ ತಾಳ್ರಿ. ಪೂಜೆ ಮಾಡಿದೆ ಆ್ಯಂಡ್ ಟಿಫನ್ ಫುಲ್ಲು ರೆಡಿ ಆಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಬ್ರಂಚ್ ಥರ ಇದೆ. ಅದಕ್ಕೆ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ. ಸೊ ಏನೇನಿದೆ ಅಂತ ಅಂದರೆ ಗೈಸ್, ಇದು ಪುಟಾಣಿ ಪ್ಲೇಟು ಅಂದರೆ ಪ್ಲೇಟ್ ಸೇಮ್ ಸೈಜ್ ಇದೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಇದರಲ್ಲಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇದು ಕಮ್ಮಿದು ಭವಿಷ್ಯಂಗೆ ಆ್ಯಂಡ್ ಇದು ಬಂದ್ಬಿಟ್ಟು ಭವಿಷ್ಯ ಅವ್ರ ಅಪ್ಪಂಗೆ. ಯಮ್ಮಿ ಆಗಿ ಕಾಣಿಸ್ತಾ ಇದೆ. ಇವಾಗ ತೊಗೊಂಡು ಹೋಗಿ ಕೊಡ್ತೀನಿ. ಥ್ಯಾಂಕ್ ಯು. ಏನೋ ವೆರೈಟಿ ಮಾಡಿದ್ಯಾ? ಫಸ್ಟ್ ತಿನ್ನಿ ಯಾವ್ದು ತಿನ್ನಬೇಕೋ ತಿನ್ನಿ. ಇವತ್ತು ಜಾಸ್ತಿ ಬಂದಿಲ್ಲ, ಕರೆಕ್ಟಾಗಿ ಬಂದಿರೋದು. ಸರಿ ಇದೆಯಾ? ಸರಿ ಇಲ್ವಾ? ಏನು ಸರಿಯಾಗಿ ಕುತ್ಕೊಂಡು ತಿನ್ನು ಚಿನ್ನ. ಇವಾಗ ನಾನೊಂಚೂರು ಟಿಫನ್ ಹಾಕ್ಕೊಂಡು ತಿಂತೀನಿ. ಸಕ್ಕತ್ತಾಗಿದೆ ಕಡೆ. ಚೆನ್ನಾಗಿದ್ಯಾ? ಕುಡ್ದಾ? ಜಿಂಜರ್ ಇರ್ಲಿಲ್ಲ ಅಂದ್ರೆ ನಂಗೆ ಇಷ್ಟ ಸ್ವಲ್ಪ ಕುಡಿದು ನೋಡು. ಸಾಕಾಯ್ತು ಕುಡ್ದೆ. ಗೈಸ್, ಮಧ್ಯಾಹ್ನ ಆಗಿದೆ, ಒಂದು 4:15 ಆಗಿದೆ. ಇವಾಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಇರಬೇಕು. ಆ್ಯಂಡ್ ನಂದು ಮತ್ತು ಭವಿಷ್ಯಂದು ಊಟ ಆಯಿತು ಆಲ್ರೆಡಿ. ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಫಸ್ಟ್ ಟೈಮ್ ಆ ಥರ ಮಾಡಿದ್ದು, ಚೆನ್ನಾಗಿತ್ತು. ಅಂದರೆ ಚಿಕನ್ ಸಾಂಬಾರು ತಿಂದಾಗ ಸ್ವಲ್ಪ ಹೆವಿ ಅನಿಸುತ್ತಲ್ಲ, ಆ ಥರ ಅನ್ನಿಸ್ಲಿಲ್ಲ. ಇದು ಚಿಕನ್ ಗ್ರೇವಿನೇ, ಬಟ್ ಆದರೂ ಹೆವಿ ಅನ್ನಿಸ್ಲಿಲ್ಲ. ಇನ್ ಕೇಸ್ ನಿಮಗೆ ರೆಸಿಪಿ ಬೇಕಂತ ಅಂದರೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ. ಈ ಬ್ಲಾಗ್ನಲ್ಲಿ ಹಾಕಿಲ್ಲ ಗೈಸ್, ಬರೀ ರೆಸಿಪಿನೇ ಅಷ್ಟು ಉದ್ದ ಆಗೋಗ್ಬಿಟ್ಟಿರುತ್ತೆ ಬ್ಲಾಗಲ್ಲಿ, ಅದಕ್ಕೋಸ್ಕರ ಹಾಕಿಲ್ಲ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಅದರದ್ದು ರೆಸಿಪಿ ಬರುತ್ತೆ ಗೈಸ್. ಮುದ್ದೆ ಆ್ಯಂಡ್ ಚಿಕನ್ ಗ್ರೇವಿ. ಹೆಂಗಿದೆ ಸಾಂಬಾರು? ಬೇರೆ ಥರ ಇದೆಯಾ ಅಥವಾ ಸೇಮ್ ಇದೆಯಾ ಟೇಸ್ಟ್? ಹುಳಿ ಥರ ಇದೆ. ನಿಂಬೆ ಹಿಂಡಿದಕ್ಕೆ ಹುಳಿ ಆಗಿರೋದು. ಬಟ್ ಟೇಸ್ಟ್ ಓಕೆನಾ ನಿಮಗೆ? ಓಕೆನಾ ರೀ? ಗೈಸ್, ಭವಿಷ್ಯ ಏನೋ ಐಸ್ ಕ್ರೀಮ್ ಕೇಕ್ ಆರ್ಡರ್ ಮಾಡಿದ್ಲಂತ. ಇವಾಗ ಕೆಳಗಡೆ ಬಂದಿದೆ, ಹೋಗಿ ತಗೋಬೇಕು ಗೈಸ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಮಮ್ಮಿ. ಚಾಕುನಲ್ಲಿ ಮಾಡೋ ಅಂಥದ್ದನ್ನ ಹುರ್ಕಲ್ ಮಾಡ್ತಾ ಇದೆಯಾ? ಯಾವ ಇದಕ್ಕೆ ಇದನ್ನು ತರ್ತಿರೋದು ನೀವು? ಸುಮ್ಮನೆ ಎಷ್ಟು ಕ್ಲೀನಾಗಿ ನೀಟಾಗಿ ತಂದು ಕೊಟ್ಟಿದ್ದಾರೆ. ವಾವ್, ಚೆನ್ನಾಗಿದೆಯಾ? ತಿನ್ಬಿಡುವ ಅನ್ಬಿಡು, ಫುಲ್ ಹಾಕ್ಬಿಡ್ತೀನಿ. ಇದು ಮೇನ್ ಪಾರ್ಟ್ ಎತ್ತಿದ್ದೀನ. ಹೌದಾ? ಸ್ವಲ್ಪ ಕೊಡು. ನೆಮ್ಮದಿ ಆಗೋಯ್ತು ಈಗ ಅಲ್ವಾ? ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಿಧಾನಕ್ಕೆ ನೆಮ್ಮದಿಯಾಗಿ ತಿನ್ನು. ಭವಿಷ್ಯ ಹೇಳಲ್ಲ ಗೈಸ್, ನಾನು ಇಷ್ಟೇ ತಿನ್ನೋದು ಗೈಸ್. ಕೇಕ್ ಆಗುತ್ತೋ ಐಸ್ ಕ್ರೀಮ್ ಕೇಕು ಅಷ್ಟೇ ಅಷ್ಟೇ ತಿನ್ನೋದು ತಿನ್ನೋದು ಅಂತ guys. ಹೇಳಲ್ಲ. ಆದ್ರೆ ಇಷ್ಟೇ ಗೈಸ್ ತಿನ್ನೋದು ನಾನು. ಬಾಯಿಲಿ ಇಷ್ಟೇ ತಿನ್ನೋದಂತೆ. ಅವಳ ಬಟ್ಲಲ್ಲಿ ತುಂಬೋ ತನಕ ತಿಂತಾಳಂತೆ ಅಷ್ಟೇ. ಇಡು ಸುಮ್ಮನೆ ವಾಪಸ್ಸು. ನಾವೇನು ತಿನ್ಬಾರ್ದಾ? ನಾವೇನು ಮನುಷ್ಯರಲ್ವಾ? ಮತ್ತಿನ್ನೇನು? ದೇವ್ರ ಕೊಡು, ನೈವೇದ್ಯಕ್ಕೆ ಇಡುವಂತೆ ಆ ಕೇಕ್ನ ನಮಗೆ. ದೇವರು ಒಂದಲ್ಲ, ಅರ್ಜೆಂಟ್ ಆಗಿದೆ ದೇವ್ರಿಗೆ, ಬೇಗ ಬಾ. ಕೊಡ್ತಾ ಇಲ್ಲ, ನಿನಗೆ ಬೇಕಂದ್ರೆ ತಗೋ. ನೈವೇದ್ಯಕ್ಕೆ ನಿಂದ್ರಲ್ಲೇ ಕೊಡ್ಬೇಕಂತೆ. ಸರಿ, ಒಂಚೂರು ಕೊಡು. ಮೂದೇವಿ ಬರೀ ಇದೆ ಸ್ಪ್ಲಿಟ್ ಫೀಲ ದಪ್ಪ ತರದ್ ನೋಡು. ಕಮ್ಮಂಗಿ ವಿಷಯ. ಗೈಸ್, ಇವಾಗ ನಾವು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೇ. ಭವಿಷ್ಯ ಮನೆಯಲ್ಲಿ ಓದ್ಕೋತಾ ಇರ್ತಾಳೆ, ಏಕೆಂದರೆ ಅವಳದು ನಾಳೆ ಎಕ್ಸಾಮ್. ಹಾಕ್ಕೊಂಡ್ಲು ಗೈಸ್, ಕಾಫಿ ಕೊಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಆದರೆ ಕಾಫಿ ಕುಡಿಯೋದು ನಾನೊಬ್ಳೆ. ಯಜಮಾನ್ರು ಕಾಫಿ ಕುಡಿಯೋದ ಗೈಸ್. ಕೂತ್ಕೊಳ್ಳೋದು ಜಾಗನೇ ಇಲ್ಲ. ಹಾಂ, ನಡೀರಿ. ಹಾಗೆ ಟಾಫಿಯೇ ಕಾಫಿ ಕೊಡ್ದಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಕೊಡ್ತಿಲ್ಲ ಗೈಸ್. ಆಮೇಲೆ ಕುಡ್ದಿದ್ದಾರೆ ಅನ್ಕೊಂಬಿಟ್ರೆ ಎಲ್ಲರೂ. ಆಮೇಲೆ ಎಲ್ಲರೂ ನೀವು ಕುಡಿತೀರಾ ಆದರೂ ಕುಡಿಯಲ್ಲ ಅಂತ ಹೇಳ್ತಿರಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಯಜಮಾನ್ರು ಕುಡ್ದೇ ಇಲ್ಲ ಕಾಫಿ. ಒಂದು ತೊಟ್ಟು ಕುಡಿಲಿಲ್ಲ ಇವತ್ತು ನಾನು. ಕೊಡ್ತಿಲ್ಲ. ಏನು ಮಾಡ್ತಿದ್ರಿ ಮೇಡಮ್? ಓದ್ಕೊತಿದ್ದೆ. ಗುಡ್ ಗರ್ಲ್. ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಯಜಮಾನ್ರಿಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ. ಏನು ಕ್ವಶನ್? ಬನ್ರಿ ಕೇಳ್ತೀನಿ. ಕಣ್ಣು ಬೆಳ್ಳಗಿದೆ, ಹಾಲಲ್ಲ ಮೊಸರಲ್ಲ, ಗಮ್ಮನ್ನುತ್ತೆ, ಹೂವಲ್ಲ, ನೀರಾಗಿ ಹಾವಿ ಆಗಲ್ಲ, ಆದರೆ ಹಾಗೆ ಬಿಟ್ಟರೆ ಇರೋದಿಲ್ಲ. ಇದ್ಯಾಕೆ ಹಿಂಗಿದ್ಯಾ ಎದಳು? ಹೇಳ್ರಿ ಇನ್ನೊಂದ್ಸರಿ ಹೇಳ್ಬೇಕಾ? ಹಾಲಲ್ಲ ಮೊಸರಲ್ಲ ಬೆಳ್ಳಗಿದೆ. ಹಾಲಲ್ಲ ಮೊಸರಲ್ಲ ಬೆಳಗಿದೆ.
ಗಮ್ಮನತ್ತೆ ಹೂವಲ್ಲ. ಕಮ್ಮನತೆ ಹೂವಲ್ಲ. ನೀರಾಗಿ ಹಾವಿ ಆಗಲ್ಲ. ಕರ್ಪೂರ. ನೀರದೆ- ಕರ್ಪೂರ. ನೀರದೆ- ತಾನೇ ಕರ್ಪೂರ ಇದೆ, ಕರ್ಪೂರ ಇದೆ. ನಮ್ಮ ಭವಿಷ್ಯ ತುಂಬಾ ಏಯ್. ಇಂಟೆಲಿಜೆಂಟ್. ಏಯ್! ನಮ್ಮ ಯಜಮಾನ್ರು ಆನ್ಸರ್ ಕೊಡೋಕ್ಕಿಂತ ಮುಂಚೆ ಕೊಟ್ಬಿಟ್ಟಿರ್ತಾಳೆ. ಫಾಸ್ಟೆಸ್ಟ್ ಲೇಡಿ. ಹೆಂಗ್ ಗೊತ್ತಾಯ್ತು ಭವಿಷ್ಯ? ಹಂಗೆ ಏನಂತ ಹೇಳಿದೆ? ಹಾಲಲ್ಲ ಮೊಸರಲ್ಲ ಬೆಳ್ಳಿಗಿದೆ. ಬೆಳಗಿದೆ ಅಂದ ತಕ್ಷಣ ನಾನು ಮಲ್ಲಿಗೆ, ಕ್ಲೌಡ್ಸ್, ಮೊಟ್ಟೆ ಅದಾದ್ಮೇಲೆ? ಮತ್ತೆ ಕರ್ಪೂರ ಅಂತ ತಲೆಗೆ ಅದಾದ್ಮೇಲೆ ಬಂತು. ಹೂವಲ್ಲ ಗಮ್ಮನತ್ತೆ. ನೀರಾಗಿ ಹಾವಿ ಆಗಲ್ಲ. ಹಾ. ಅದು ನೀರಾಗಲ್ಲ ಆದ್ರೂ ಹಾವಿ ಆಗೋಗ್ಬಿಡತ್ತೆ. ಆದ್ರೆ ಹಾಗೆ ಬಿಟ್ರೆ ಉಳಿಯೋದಿಲ್ಲ. ಅದು ಹಂಗೆ ಟ್ರೈ ಆಗೋಗುತ್ತಲ್ಲ. ಕರ್ಗೋದು. ಸಮ್ ಡೇಸ್. ಗೈಸ್, ನಮ್ಮ ಭವಿಷ್ಯ ತುಂಬಾ ಇಂಟೆಲಿಜೆಂಟ್ ಅಂತೆ. ಅಂತೆ ಅಲ್ಲ, ನಿಜವಾಗ್ಲೂ ಅವಳಿಗೆ ತುಂಬ ಇದೆ, ತಲೆ ಬೇಗ ಓಡ್ಬಿಡುತ್ತೆ. ನಾನೇ ಹೊಸದಾಗಿ ಏನೇನೋ ಇದು ರಿಡಲ್ಸ್ ಮಾಡ್ಕೋತಾ ಇದ್ದೀನಿ. ಇದು ಅಲ್ಲಿ ಇಲ್ಲಿ ಹುಡುಕಿದ್ರೆ ನನಗೆ ನೆಟ್ಟಿಗೆ ಸಿಗೋದಿಲ್ಲ ಕನ್ನಡದ್ದು. ನಂಗೆ ಓದೋಕ್ಕೆ ನೆಟ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನೋ ಓದೋಕ್ಕೆ ಹೋಗಿ ಇನ್ನೇನೋ ಓದ್ಬಿಟ್ಟಿರ್ತೀನಿ ಅದಕ್ಕೆ. ಸೊ ನಾನೇ ಕ್ರಿಯೇಟ್ ಮಾಡಿಬಿಟ್ಟು ಇದೆಲ್ಲ ಕ್ವೆಶನ್ಸ್ ಕೇಳ್ತಾ ಇರೋದು. ಓದ್ಕೊ. ಲ್ಯಾಪ್ಟಾಪ್ ತಗೋಬಾ. ನಾನೇನು ತೊಗೊಂಬರಲ್ಲ, ನೀನೇ ಹೋಗಿ ಕುತ್ಕೋಬೇಕು. ತಗೋಬರ್ತೀನಿ, ನೀನ್ ಲ್ಯಾಪ್ಟಾಪ್. ನೀನು ಕೆಲಸ ನೀನು ಮಾಡ್ಕೋಬೇಕು. ಆಯಿತು, ತೊಗೊಂಬಂದು ಕೊಡ್ತೀನಿ. ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್, ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. Until next time, take care. Bye bye. See you guys. Bye bye.